ನಮಸ್ಕಾರ ರೈತ ಬಂದವರೇ, ನಾನು ಈಗ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಈಗ ನಮ್ಮಲ್ಲಿ ತುಂಬ ಏರಿಯಾದಲ್ಲಿ ಟೊಮೊಟೊ ಪ್ರಸ್ತುತವಾಗಿ ಕ್ರಾಪ್ ಎಲ್ಲ ಕಡೆ ಇದೆ. ಟೊಮೊಟೊದಲ್ಲಿ ಮುಖ್ಯವಾದ ಒಂದು ಪ್ರಾಬ್ಲಮ್ ಬಂದು ವೈರಸ್ನ ಹರಡೋದು ಯಾವ ಥರ ತಡೆಗಟ್ಟಬೇಕು, ವೈರಸ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದಾಗ, ವೈರಸ್ಸು ಈಗ ಎಲ್ಲ ಹರಡೋದಕ್ಕೆ ಕಾರಣ ವೈಟ್ ಫ್ಲೈ ಕೂಡ ಇರುತ್ತೆ. ವೈಟ್ ಫ್ಲೈ ಮತ್ತು ಆ ಗಿಡಕ್ಕೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ನಮ್ಮಲ್ಲಿ ನಾವು ಹೇಳ್ತಾ ಇರೋದು ಈಗ ಪ್ರಾಡಕ್ಟ್ ಬಂದು ಜಲಾನ್ ಮತ್ತು ತುಲಿಪ್. ಇದನ್ನು ನಾವು 20 ದಿನಕ್ಕೊಂದ್ಸಲ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ, ಗಿಡದಲ್ಲಿ ಒಂದು ರೆಸಿಸ್ಟೆಂಟ್ ಪವರ್ ಮತ್ತು ಇಮ್ಯುನಿಟಿ ಪವರ್ ಡೆವಲಪ್ ಆಗುತ್ತೆ. ಇಟ್ ಇಸ್ ಪ್ಯೂರ್ಲಿ ಸಿಂಥೆಟಿಕ್ ಕೆಮಿಸ್ಟ್ರಿ ಪ್ರಾಡಕ್ಟ್ ಇದು. ಅದರೊಳಗೆ ಒಂದು ಸಿಂಥೆಟಿಕ್ ಕೆಮಿಸ್ಟ್ರಿ ಪ್ರಾಡಕ್ಟ್ ಇದು. ಇದರಿಂದ ರೆಸಿಸ್ಟೆಂಟ್ ಮತ್ತು ಇಮ್ಯುನಿಟಿ ಪವರ್ ಡೆವಲಪ್ ಆದಾಗ ಯಾವುದೇ ರೋಗ ವಿರುದ್ಧವಾಗಿ ಓಡಾಡುತ್ತೆ, ಓಡಾಡೋಕ್ಕೆ ಗಿಡ ರೆಡಿಯಾಗಿರುತ್ತೆ. ನೀವು ಅದರಿಂದ 2.5 ml ಜಲಾನು ಮತ್ತು 2.5 ml ತುಲಿಪ್ನ ಮಿಕ್ಸ್ ಮಾಡಿ 20 ದಿನಕ್ಕೊಮ್ಮೆ ಸ್ಪ್ರೇ ಮಾಡೋದ್ರಿಂದ ನೀವು ವೈರಸ್ ಮುಕ್ತ ಗಿಡಗಳನ್ನ ಪಡೆಯಬಹುದು. ವೈರಸ್ ಮುಕ್ತ ಗಿಡಗಳು ನೀವು ಪಡೆದಾಗ ನಿಮ್ಮಲ್ಲಿ ವೈಟ್ ಫ್ಲೈ ಬಂದರೂ ಕೂಡ ಅದು ಅಲ್ಲಿಂದ ವೈರಸ್ ತೊಗೊಂಡು ಇನ್ನೊಂದು ವೈರಸ್ಗೆ ಹರಡೋಕ್ಕೆ ಸಾಧ್ಯ ಇರೋದಿಲ್ಲ. ನೀವು ವೈರಸ್ಸಿಂದ 80 to 90% ಈಚೆ ಬಂದು ನೀವು ಬೆಳೆನ ತೊಗೋಬೋದು. ಇದರಿಂದ ನಿಮಗೆ ಬ್ರಾಂಚಿಂಗು ಮತ್ತು ಫ್ಲವರಿಂಗು ತುಂಬ ಚೆನ್ನಾಗುತ್ತೆ. ಅದೇ ಜಲಾನು 45 ದಿನದಲ್ಲಿ ವಿನ್ಸ್ಟಾಪ್ ಅನ್ನೋ ಒಂದು ಪ್ರಾಡಕ್ಟ್ ಜೊತೆ ಮಾಡೋದ್ರಿಂದ, ವಿನ್ಸ್ಟಾಪ್ ಏನಪ್ಪ ಮಾಡುತ್ತೆ ಅಂದರೆ, ವಿನ್ಸ್ಟಾಪು ಅದು ಒಂದು ಆಕ್ಸಿನ್ನು. ಅದೇನು ಮಾಡುತ್ತೆ, ನಮಗೆ ಆ ಟೈಮಲ್ಲಿ ಫ್ರೂಟಿಂಗ್ ಇರ್ತದೆ. ನಮ್ಮ ಗಿಡದಲ್ಲಿರೋ ಫುಡ್ನ ಫ್ಲವರಿಂಗ್ ಮತ್ತು ಫ್ರೂಟಿಂಗ್ ಕಡೆ ಮೂವ್ ಮಾಡಿ, ಫ್ಲವರ್ ಮತ್ತು ಫ್ರೂಟ್ನ ಸೆಟಾಗಿ ಮಾಡಿ, ಹೆವಿ ಬ್ರಾಂಚಸ್ ಬಂದು ನಿಮಗೆ ಒಳ್ಳೆ ಕೌಲು ಹೊಡೆಯೋದ್ರಲ್ಲಿ ಒಳ್ಳೆ ಕೆಲಸ ಮಾಡ್ತದೆ. ಅದಕ್ಕೆ ಇವೆರಡೂ ಕಾಂಬಿನೇಷನ್ ಮಾಡೋದ್ರಿಂದ ನಿಮಗೆ ವೈರಸ್ ಫ್ರೀ ಮತ್ತು ಒಳ್ಳೆ ಬೆಳೆ ತೊಗೋಬೋದು. ಈ ಪ್ರಾಡಕ್ಟ್ ಬೇಕಾದಲ್ಲಿ ನಮಗೆ ಕಾಲ್ ಮಾಡಿ.